ಏನಾಯ್ತು? ಈ ಶಾರುಬೈ ಏನದು? ಶಾರುಬೈ ಏನದು? ಅಲ್ಲಿ ಕೇಳಿಸಿದೆ, ಆ ಕಡೆ ಬಂತು. ಇಲ್ಲಿ ಕಂಟ್ಯೂಸ್ ಬರ್ತಿದ್ದೆ. ಅಮ್ಮ, ಕಂಟ್ಯೂಸು. ಶಾರುಬೈ ಕಂಟಿನ್ಯೂಸ್ ಬರ್ತಿದೆ ನೋಡಿ ಅವಾಗಿಂದ. ಇಲ್ಲೂ ಬರ್ತಾ ಇದೆ ಸೌಂಡು. ಇಲ್ಲಿ ಯಾರಿಲ್ಲ ಉದಯ್, ಯಾರಿಲ್ಲ ಇಲ್ಲಿ. ಹೇಗಾಗ್ತಾ ಇದೆಯಾ ಉದಯ್? ಶಾರುಬೈ ಬನ್ನಿ ಹೋಗೋಣ, ಸಾಕು. ಹೆವಿಯಾಗಿ ಕೇಳಿಸೈತೆ ಸೌಂಡ್, ಅವಾಗಿಂದ ಏನೂ ಇದ್ದಿಲ್ಲ. ಬನ್ನಿ ಹೋಗೋಣ, ಸಾಕು ಶಾರುಬೈ. ಸೌಂಡ್ ಬರ್ತಿದೆ, ಕಂಟಿನ್ಯೂಸ್ ಸೌಂಡ್ ಬರ್ತಾನೆ. ನೋಡೋಣ ಅಂತೀರ ಒಂದ್ಸತಿ. ನೋಡು, ಭಯಂಕರ ಸೌಂಡ್ ಬರ್ತಿದ್ದೆ ಅವಾಗಿಂದ, ನಾನು ಅದೇ ಥರ ಸೌಂಡು ನೋಡಿ. ಇಲ್ಲೂ ಏನೋ ಕುಟ್ದಂಗೆ ಆಯ್ತು ಮತ್ತೆ. ಯಾಕೆ ಉದಯ್? ಜೇನು ಬಿತ್ತು ಶಾರುಬೈ, ಸಿದ್ಧ ಹಂಗೆ ಲಾಳೋ ಸೌಂಡ್ ಮತ್ತೆ ನೋಡಿ ಹಂಗೆ. ಸೊ ಹೆಲೋ ಗೈಸ್, ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಶಾರು ಮಾತಾಡ್ತಾ ಇದ್ದೀನಿ. ಇವಾಗ ನಾನು ಆಲ್ಮೋಸ್ಟ್ ದೆವ್ವ ವೀಡಿಯೋಸೇ ಮಾಡ್ತಾ ಇದ್ದೀನಿ, ಯಾಕಂದರೆ ನೀವು ದೆವ್ವ ವೀಡಿಯೋಸ್ಗೆ ತೋರಿಸ್ತಾ ಇರೋ ಪ್ರೀತಿ ನೋಡ್ಬಿಟ್ಟು ನಾನು ದೆವ್ವ ವೀಡಿಯೋಸೇ ಮಾಡ್ತಾ ಇದ್ದೀನಿ. ಗೋಸ್ಟ್ ಹಂಟೆ ಮಾಡೋಣ ಅಂತ ಇದ್ದೀನಿ. ಈ ಚಾನಲಲ್ಲಿ ನಾನು ಆಲ್ಮೋಸ್ಟ್ ಗೋಸ್ಟ್ ಹಂಟೆ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಹೊಸ ಚಾನಲ್ ಬರ್ತಾ ಇದೆ, ಅದು ಇವಾಗ ಹೇಳೋಕ್ಕೋಗಲ್ಲ. ಸದ್ಯಕ್ಕೆ ನಾವು ಬಂದಿರೋ ಕೆಲಸ ಮಾಡೋಣ. ಸೊ ನಾನು ಇವತ್ತು ಬಂದಿರೋದು ಒಂದು ಗೋಸ್ಟ್ ಹಂಟಿಗೆ. ಇಲ್ಲೇನು ಮನೆ ಕಾಣ್ತಾ ಇದೆ, ಈ ಮನೆ ಬಂದ್ಬಿಟ್ಟು ಕನ್ಸ್ಟ್ರಕ್ಟ್ ಆಗ್ತಾಯಿತ್ತು. ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಏನಾಯಿತು, ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲದೆ ಏನು ಕನ್ಸ್ಟ್ರಕ್ಟ್ ಮಾಡೋ ಕೂಲಿ ಕೆಲಸ ಮಾಡೋರು ಈ ಮನೆಯಲ್ಲೇ ಮಲ್ಕೋತಾ ಇದ್ರು. ಒಂದು ದಿನ ಏನಾಯಿತು ತಡರಾತ್ರಿ ಅಂದರೆ, ಅದೇನೋ ಜೋರಾಗಿ ಮಳೆ ಆಗ್ತಾಯಿತ್ತಂತೆ. ಆ ಟೈಮಲ್ಲಿ ಏನೋ ಕಲ್ಲು ಅಲ್ಲಿ ಇಟ್ಟಿರ್ತಾರಲ್ಲ, ಅದು ಏನೋ ಮಲಗಿದ್ರಲ್ಲ ಅಲ್ಲಿ, ಅವ್ರ ಮೇಲೆ ಬಿದ್ದು ಒಂದು ಅಮ್ಮ ಮತ್ತು ಮಗು, ಚಿಕ್ಕ ಮಗು ಇಬ್ಬರು ಸತ್ತೋಗಿದ್ದಾರೆ. ಅವಾಗಿಂದ ಸ್ವಲ್ಪ ಕಾಟ ಕೊಡ್ತಾ ಇತ್ತು ದೆವ್ವ, ಕೆಲಸನ ಕಂಪ್ಲೀಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಆದರೂ ಇವ್ರು ನಿಲ್ಲಿಸ್ದೆ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ರು. ಮಾಡ್ತಾ ಏನೋ ಇಲ್ಲಿ ಕೆಲಸ ಮಾಡೋರಿಗೆ ಇಲ್ಲಿ ಮತ್ತೆ ಮಲಗೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು. ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇತ್ತು, ಅಂದರೆ ಅವ್ರಿಗೆ ಕಾಟ ಕೊಡೋದು, ಎದುರಿಸೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಇದನ್ನು ಕಂಡು ಈ ಮನೆ ಓನರ್ಗೆ ಅವರು ಹೇಳಿದಾಗ, ಈ ಮನೆ ಓನರು ಈ ಸರಿ ಬೇಡವೇ ಬೇಡ, ಈ ಥರ ಎಲ್ಲ ಏನಕ್ಕೆ ಕನ್ಸ್ಟ್ರಕ್ಟ್ ಮಾಡೋದು, ಈ ಥರ ಬೇರೆಯವ್ರಿಗೆ ಮತ್ತೆ ಬರೋವ್ರಿಗೂ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ಈ ಮನೇನ ಇಲ್ಲಿಗೆ ಶಾರುಬೈ ಓಕೆ. ಸೊ ಆ ಸೌಂಡ್ ಬರಲಿ, ಈ ಮನೇನ ಇಲ್ಲಿಗೆ ನಿಲ್ಲಿಸಿದ್ದಾರೆ. ಸೊ ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ನಮಗೆ ಈ ಲೊಕೇಶನ್ ಸಿಕ್ಕಿದ್ದು ಒಬ್ಬರು ಫ್ರೆಂಡು ಮತ್ತೆ ಬರ್ತಾಯಿತ್ತು. ಸೊ ನಮಗೆ ಈ ಲೊಕೇಶನ್ ಸಿಕ್ಕಿದ್ದು ಹೇಗಂದರೆ, ನಮಗೆ ಒಬ್ಬರು ಫ್ರೆಂಡು ಈ ಥರ ಇದೆ ಬ್ರೋ, ಇಲ್ಲಿ ಹೋಗ್ತೀರಾ, ನಿಮ್ಮ ರಿಸ್ಕ್ ಮೇಲೆ ಹೋಗಿ ಅಂದ್ಬಿಟ್ಟು ಹೇಳಿದ್ರು. ಅವ್ರಿಗೆ ಬರ್ರಿ ಬ್ರೋ, ನಮಗೂ ಯಾರೂ ಗೊತ್ತಿಲ್ಲ, ಅಲ್ಲಿ ಬನ್ನಿ ಅಂತ ಹೇಳಿದೆ. ಆದರೂ ಅವರು ಇಲ್ಲ ಬ್ರೋ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಇವತ್ತು ನನ್ನ ಜೊತೆ ಉದಯನ ಕರ್ಕೊಬಂದಿರೋದು. ನೀವೆಲ್ಲರೂ ನೋಡಿರ್ತೀರ, ಒಂದು ವೀಡಿಯೋದಲ್ಲಿ ಉದಯ್ ಬ್ರೋನ ಕರ್ಕೊಂಡು ಹೋಗಿದ್ದೆ. ಅವ್ರು ತುಂಬ ಹೆದರಿದ್ದು. ಅವರು ಆ ಕಮೆಂಟ್ ಸೆಕ್ಷನ್ ನೋಡ್ಬಿಟ್ಟು, ಇಲ್ಲ ಬ್ರೋ ನನ್ನನ್ನು ನಾನು ತೋರಿಸ್ಕೋಬೇಕು ಜನಕ್ಕೇನು, ನನಗೂ ಹೆದರಿಕೆ ಸ್ವಲ್ಪ ಕಡಿಮೆ ಆಗಿದೆ, ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳಿ ಅವ್ರು ನನ್ನ ಜೊತೆ ಇವತ್ತು ಬಂದಿದ್ದಾರೆ. ಬನ್ನಿ, ಇರಿ ಅಮ್ಮ, ಬರ್ತಾ ಇದ್ದೀವಿ. ಸೊ ನನ್ನ ಜೊತೆ ಇವತ್ತು ಉದಯ್ ಬ್ರೋ ಇದ್ದಾರೆ. ಉದಯ್ ಬ್ರೋ, ಹಾಯ್ ಗಾಯ್ಸ್. ಲಾಸ್ಟ್ ಟೈಮು ನೋಡಿರ್ತೀರ ನನ್ನ ವಿಡಿಯೋ. ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗಿದ್ದು, ನನಗೂ ಭಯ ತುಂಬ ಆಗಿತ್ತು ಆ ಟೈಮಲ್ಲೂ ಹೋದಾಗ. ಇವತ್ತು ನಾನು ಏನಂತ ನಾನು ಪ್ರೂವ್ ಮಾಡ್ಕೋಬೇಕು. ಇವತ್ತು ನಾನು ಏನಂತ ನೋಡ್ತೀನಿ, ಅದು ಯಾವುದೇ ಹೋಯ್ತೆ ನಾನು ನೋಡಬೇಕು ಇವತ್ತು. ಅದು ನೋಡಿ ಅದು ಹೆಂಗಿರುತ್ತೆ, ಯಾವ ಥರ ಅಂತ ನಾನು ನೋಡಲೇಬೇಕು. ಬನ್ನಿ ನೋಡೋಣ, ನೀವು ಕೂಡ ನಮ್ಮ ಜೊತೆ. ಉದಯ್ ಏನು ಈ ಸರಿ ಭಯ ಇಲ್ಲ? ಅದೇನು ಸೌಂಡಲ್ಲಿ ಎಲ್ಲಿ ಸ್ವಲ್ಪ ಅದೇನು ನಿಂತ್ಕೊಂಡಂಗಿತ್ತು ನೋಡಲ್ಲಿ, ಅದು ಅಮ್ಮ ಪಾಪು, ಅಮ್ಮ ಪಾಪು
ಯಾರದು? ಇನ್ನು ಇವಾಗ ಜಸ್ಟ್ ಇವಾಗ ಸ್ಟಾರ್ಟ್ ಮಾಡಿ ನೋಡಿ ಸ್ಟಾರ್ಟ್ ಹೋಗೋಣ ಅಂತೀರಾ ಒಳಗಡೆ? ಮೇ ಬಿ ಅವ್ರು ನಮ್ಮನ್ನ ನೋಡ್ತಾ ಇದಾರೆ. ಅಮ್ಮ ಪಾಪು, ನಾವು ಬರ್ತಾ ಇದೀವಿ. ನಿಮ್ಗೇನೋ ಏನೋ ಆಕಸ್ಮಿಕವಾಗಿ ಏನೋ ನಡೆದಿದೆ, ಅದನ್ನ ನೀವು ಯಾರೋ ಇದು ಮಾಡಿದ್ದಾರೆ ಅಂದ್ಬಿಟ್ಟು ನೀವು ಪರ್ಸ್ನಲ್ ಆಗಿ ತಗೋಬಿಟ್ಟಿದ್ದೀರಾ. ನೋಡಿ ಗೈಸ್, ಸುತ್ತಮುತ್ತ ಹೇಗಿದೆ. ಉದಯ್ ಸರಿ ಏನು ಭಯ ಇಲ್ಲ ತಾನೆ? ನೋಡೋಣ ಬನ್ನಿ. ಸ್ಟಾರ್ಟಿಂಗಲ್ಲಿ ಈ ಥರ ಇದಾಗ್ತಾ ಇದೆ, ಏನಾಗುತ್ತಂತ ಗೊತ್ತಾಗ್ತಾನೆ ಇಲ್ಲ. ನೋಡೋಣ ಮುಂದೆ ಏನಾಗುತ್ತಂತ. ಬನ್ನಿ, ಅದಾಗಿದ್ದಾಗಲಿ ಏನಂತ ನೋಡ್ತೀನಿ ಇವತ್ತು ನಾನು. ಅದು ಸೌಂಡ್ ಬರ್ತೈತಲ್ಲ ಶರುಭಾಯ್ ಆಗಲೇ. ಅಲ್ಲಿ ನೋಡು ನೋಡಿ, ಇದು ಉದಯ್. ಇಲ್ಲ ಇಲ್ಲ, ಅದು ಶಾಡೋ ಥರನೇ ಕಾಣ್ತಾ ಇದೆ. ನೋಡಲ್ಲಿ ಕತ್ಲಲ್ಲಿ ನೋಡಲ್ಲಿ. ಹೌದು, ಶಾಡೋ ಥರ ಕಾಣ್ತಾ ಇದೆ ನೋಡಿಲ್ಲಿ. ಹೌದು, ಅಲ್ಲಿ ಆದರೂ ದೊಡ್ಡ ಮನೆ ಥರ ಕಾಣ್ತಾ ಇದೆ. ನೋಡೋಣ. ತರ ಮಾಡಕ್ಕೆ ಬಾ. ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಹಂಗೆ ಬಿಟ್ಬಿಟ್ಟಿರೋದು. ಅದೇ ಅರ್ಧ ಬರ್ಧ ಮಾಡಿ ಹಂಗೆ ಬಿಟ್ಬಿಟ್ಟಿದ್ದಾರೆ. ಎಷ್ಟು ವರ್ಷದಿಂದ ಹಿಂಗೆ ಬಿಟ್ಟಿರೋದು ಮನೆಗಳು? 3-4 ಇಯರ್ಸ್ ಆಯ್ತು. 3-4 ಇಯರ್ಸ್ ಆಯ್ತಾ? ನೋಡಿ, ಎಷ್ಟು ಮನೆ ಒಳಗಡೆ ಇದಾಗ್ಬಿಡೈತೆ. ಮನೆ ನೋಡಿದ್ರೇನೆ ಭಯಂಕರವಾಗೈತೆ. ಈ ಸೌಂಡ್ ಬರ್ತೈತೆ ನೋಡಿ, ಏನಿದು? ಯಾರೋ ನಡ್ಕೊಂಡು ಹೋಗೋ ಸೌಂಡ್ ಬರ್ತಾ ಇರ್ತಾನೆ. ಹೌದು. ಇಲ್ಲೇನು ಸರ್ ಇದು ಇನ್ನೂ ಭಯಂಕರವಾಗೈತಿ ಇಲ್ಲಿ ಆಚೆ. ಅದೇ ನಾವು ಬಂದ್ವಲ್ಲ ಆ ಕಡೆ ಪಕ್ಕದ ದಾರಿ. ಏನು ಮನೇನಿಲ್ಲ ಒಂದು ಈ ಕಡೆ. ಹೌದು. ಸೊ ಗೈಸ್, ಅಲ್ಲಿ ಮುಂದೆ ಏನೋ ಮುಂದಕ್ಕಿದೆ ಮನೆ. ಅದು ಅಲ್ಲಿ ಮನೆ ತೋರಿಸ್ತಾ ಇಲ್ಲ ನಾನು. ಮನೆ ಯಾಕೆ ತೋರಿಸ್ತಾ ಇಲ್ಲ ನೀವು? ಅದನ್ನ ಏನು ಸೌಂಡು? ಬ್ಯಾಟು. ಸೊ ಆ ಮನೆ ನಾನು ಏನಕ್ಕೆ ತೋರಿಸ್ತಾ ಇಲ್ಲ ನಿಮ್ಗೆ ಅಂದ್ರೆ, ಇವಾಗ ನಾನು ಈ ವಿಡಿಯೋ ಮಾಡಿ ಹೋಗಿರ್ತೀನಿ, ಆ ಮನೆ ಕಟ್ಟೋರು ಇರ್ತಾರೆ ಅನ್ಕೊಳ್ಳಿ ಬಂದು. ಅವಾಗ ಈ ಊರಿಗೆಲ್ಲ ಸುದ್ದಿ ಹಬ್ಬುತ್ತೆ, ಏನು ಈ ತರ ಬಂದು ನೋಡಪ್ಪ ಮಾಡಿ ಯಾರೋ ಹೋಗ್ಬಿಟ್ಟಿದ್ದಾನೆ, ಈ ತರ ಎಲ್ಲ ಮಾಡೋದು ತಪ್ಪು, ಹಂಗೆ ಹಿಂಗೆ ಅಂತ ನಮ್ಮೇಲೆ ಬರ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಆ ಮನೆ ತೋರ್ಸಕ್ ಹೋಗಲ್ಲ. ಆ ಕಡೆ ಮನೆ ಇದೆ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಆ ಕಡೆ ಲೈಟ್ ಕಾಣ್ತಾ ಇದೆ. ನಾನು ತೋರ್ಸಕ್ ಹೋಗಲ್ಲ ನಿಮ್ಗೆ. ಮೇಲೆ ಸೌಂಡ್ ಬರ್ತಾ ಇದೆ. ಯಾರೋ ಕುಟ್ತಾ ಇರೋ ಸೌಂಡ್ ಬರ್ತಾ ಇದೆ. ಕುಟ್ತಾ ಇರೋ ಸೌಂಡ್ ಒಂಥರ. ಹೌದು. ಇನ್ನು ಮತ್ತೆ ಸೌಂಡ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಈ ತರ ಆದ್ರೆ ಇನ್ನೊಂದು ಏನ್ ಗೊತ್ತಾ ಉದಯ್, ಎಲ್ಲೇ ಯಾವ್ದೇ ಲೊಕೇಶನ್ ಅಲ್ಲಿ ಹೋಗು, ಕೆಲವೊಂದ್ ಕಡೆ ಹೆಂಗಂದ್ರೆ ಈ ಕುಡಿಯೋರು ಇರ್ತಾರೆ ನೋಡು, ಅವ್ರಿಗೆ ಎಂತ ಲೊಕೇಶನ್ ಆದ್ರೂ ಬಿಡಲ್ಲ, ಬಂದ್ಬಿಡ್ತಾರೆ ಅವರು. ಹೌದು ಅಲ್ವಾ? ಕುಡುಕರಿಗೆ ಏನೋ ಅವ್ರೇನೋ ನಶೆಯಲ್ಲಿ ಇರ್ತಾರೆ, ಗೊತ್ತಾಗಲ್ಲ, ಬಂದ್ಬಿಡ್ತಾರೆ. ನೋಡಿ ಎಲ್ಲಿ ನೋಡಿದ್ರು ಸುತ್ತಾಕೋರಿ ಏನೋ ಮಾಡಾಗೋರೆ. ನೋಡೋಣ ನಡೀರಿ. ಆಗ್ಲೇ ಬರ್ತಿದ್ದಾಗ ನೀವು ಹೇಳ್ತಿದ್ರಿ ಎಲ್ಲಿ ಇಲ್ಲಿ ಮಾಟ ಮಂತ್ರ ನಡೀತಿತ್ತಂತ. ಹೌದಾ, ನಿಜಾನ? ಇಲ್ಲಿ ಇಲ್ಲ, ನನಗೆ ಮಾಟ ಮಂತ್ರ ಅಂತ ನಾನು ವಿಡಿಯೋದಲ್ಲಿ ಹೇಳಿದ. ಅವರು ಮಾಟ ಮಂತ್ರ ನಡೆದಿತ್ತು ಅಂತ ಏನೋ ಹೇಳ್ತಾರೆ. ನನ್ನ ಪ್ರಕಾರ ಮಾಟ ಮಂತ್ರ ಅಲ್ಲ, ಏನೋ ಮುಕ್ತಿಗೋಸ್ಕರ ಏನೋ ಮಾಡಿಸಿರ್ತಾರೆ, ಶಾಂತಿ ಹೋಮ ಆ ಥರ ಮುಕ್ತಿಗೇನೋ ಮಾಡಿಸಿರ್ತಾರೆ. ಅಂದ್ರೆ ಈ ಜನ ಏನಿರ್ತಾರೆ, ಏನೋ ನೋಡ್ತಾರೆ, ಫೀಲಾಗಿ ನೋಡಿರಲ್ಲ. ಅವರು ಏನೋ ಮಾಟ ಮಂತ್ರ ಅಂತ ಹೇಳ್ಬಿಡ್ತಾರೆ.
ಎಲ್ಲ ಆಲ್ಮೋಸ್ಟ್ ಸೇಮ್ ಮನೆ. ಅದೇ ಇವರು ಬಾಡಿಗೆಗೆ ಅಂತ ಕಟ್ತಾ ಇದ್ರು. ಓಕೆ. ಅಷ್ಟೊಂದೇನು ಆಕ್ಟಿವಿಟೀಸ್ ಕಾಣಿಸ್ತಾ ಇಲ್ಲ ನನಗೆ. ಏನದು ಸೌಂಡ್? ನಾಯಿ. ಎಲ್ಲ ಸೇಮೇ ಅದೇ, ಆಲ್ಮೋಸ್ಟ್ ಎಲ್ಲ ಸೇಮೇ. ನಾಯಿ ಮರಿಗಳು. ಸೊ ನಾವು ನನ್ನ ಪ್ರಕಾರ ಇಲ್ಲಿ ಏನಿಲ್ಲ, ಕೆಳಗಡೆ ಏನು ಆಕ್ಟಿವಿಟೀಸ್ ಕಾಣಿಸ್ತಿಲ್ಲ ನನಗೆ. ಏನದು? ಏನೋ ಬಿದ್ದಂಗಿತ್ತು. ಓಪನ್ನು. ಇಷ್ಟು ಓಪನ್ ಆಯ್ತು, ಭಯಂಕರ ಆಗೈತೆ. ಮೇಲೆ ಹೆಂಗೆ ಹೋಗೋದು? ಯಾರದು? ಯಾರೋ ತಡ್ದಂಗೆ ಸೌಂಡು. ಮತ್ತೆ ಮತ್ತೆ ಬರ್ತೈತೆ ನೋಡಿ. ಯಾರದು? ಹೋಗೋಣ ಮೇಲೆ ಹೋಗೋಣ. ಇಲ್ಲೇ ಇದೆ ನೋಡಿ, ಇಲ್ಲೇ ಇದೆ ಸ್ಟೇಜ್. ಇಲ್ಲೇ ಇದೆ, ಮೇಲೆ ಹೋಗೋದು. ಬಾ ಮೇಲೆ ಬರ್ತಾ ಇದೀವಮ್ಮ, ಬರ್ತಾ ಇದೀವಿ. ಹುಷಾರು ಹೋದೆ. ಬೇಡ ಬಿಡಿ, ಏನೋ ಸುಮ್ಮನೆ ಹೋಗೋಣ ಅಂತೀರ ಮೇಲೆ. ಹೋಗ್ಬಿಡೋಣಪ್ಪ. ಯಾಕೆ? ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಸೌಂಡ್ಸ್ ಬರ್ತಾ ಇದೆ. ಹೆಂಗಿದೆ ನೋಡೋದು ಇಲ್ಲಿ? ಇದು ಭಯಂಕರ ಆಗೈತೆ ನೋಡಲ್ಲಿ. ಹೌದು, ಸೌಂಡ್ ಕೇಳಿಸ್ತಿದೆ. ಅಮ್ಮ, ಸೌಂಡ್ ಕೇಳಿಸ್ತಿದೆ. ಸೌಂಡ್ ಕೇಳಿಸ್ತಿದೆ. ಯಾರಾದ್ರೂ ಇದ್ದೀರಾ? ಇದ್ದೀರಾ? ಏನು ಶರ್ಬೆ ಫುಲ್ ಖಾಲಿ ಖಾಲಿ ಐತಲ್ಲ. ಸುಮ್ಮನೆ ಅಂದರೆ ಇಷ್ಟು ಬಿಟ್ಟು ಹೋಗೋಕ್ಕೆ ಬೇಜಾರಾಗಲ್ವೇನಪ್ಪ ಆ ಓನರ್ಗಳಿಗೆ, ಅಲ್ವಾ? ಇಲ್ಲೇ ತಾನೇ ಸೌಂಡ್ ಬಂದಿದ್ದು. ಇಲ್ಲೇ ಸೌಂಡ್ ಬಂದಿದ್ದು. ಆ ಕಡೆ ನೋಡಿ, ಏನಿದೆ? ಏನಿಲ್ಲ. ಏನಿದೆ? ಏನಿಲ್ಲ. ಏನಿಲ್ವಾ? ಖಾಲಿ. ಅಮ್ಮ, ನೀವು ಇಲ್ಲೇ ಸೌಂಡ್ ಮಾಡಿದ್ರಿ, ನಮ್ಮ ಮುಂದೆ ಬರಕ್ಕಾಗುತ್ತಾ? ಏನಾಯ್ತು? ಈ ಶರುಬೈ ಏನದು? ಶರುಬೈ ಏನದು? ಈ ಶರುಬೈ ಏನದು? ಶರುಬೈ ಏನದು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಮುಂದೆ ಹೋಗಿ ನೋಡೋಣ ಬಾ. ಅಮ್ಮ, ನೀವೇನಾ ಅದು? ಮತ್ತೆ ಬರ್ತೈತೆ ಏನೋ ಒಂಥರ. ಅಮ್ಮ, ಪಾಪು ನೀನೇನಾ? ಪಾಪು ಅದು ಏನಂತ? ಅದು ಏನೋ ಒಂಥರ ಮತ್ತೆ ಕಾಣಿಸ್ತೈತೆ ನೋಡಿ, ಅದೇನೋ. ಅಮ್ಮ, ನೀನೇನಾ? ಅಮ್ಮ, ನಿಮ್ಗೆ ತೊಂದರೆ ಆಗಿದೆ, ನೀವು ಈ ಥರ ಬೇರೆಯವ್ರಿಗೆ ಕಷ್ಟ ಕೊಡಬಾರ್ದು ಅಮ್ಮ. ನಿಮಗೆ ಆಕಸ್ಮಿಕವಾಗಿ ನಡೆದಿರೋದು ಅದೆಲ್ಲ. ಏನಾಯ್ತಲ್ಲಿ? ಯಾರಿಲ್ಲ. ಈ ಬಾಟಲ್ ನೋಡಿಲ್ಲಿ ಹೆಂಗಾಗ್ತಾ ಇದೆ. ಅಮ್ಮ, ನಾವು ನಿಮ್ಗೆ ಇಲ್ಲೇ ನೋಡಿದ್ವಿ ಅಮ್ಮ, ಇವಾಗ ಜಸ್ಟ್ ನೋಡಿದ್ವಿ. ಶಾರುಬೈ ಬೇಡ, ಬನ್ನಿ ಶಾರುಬೈ ಹೋಗೋಣ. ಏನೋ ಐತೆ, ಲಾಸ್ಟ್ ವಿಡಿಯೋದಲ್ಲಿ ಹಂಗೈತಿ, ಈ ವಿಡಿಯೋದಲ್ಲೂ ಭಯ ಆಗ್ತೈತೇನೋ ಒಂಥರ ಇದ್ದಕ್ಕಿದ್ದಂಗೆ. ನೋಡಿ ಇಲ್ಲಿ ಒಂದು ನಿಮಿಷ.
ಉಸಿರು ತಗೋ ಆರಾಮಾಗಿ ಉಸಿರು ತಗೋ. ಅದು ತುಂಬ ಸೌಂಡ್ ಬರ್ತಿದೆ ಶಾರು ಬಾಯಲ್ಲಿ. ಯಾರು ಇಲ್ಲ ಉದಯ್. ಏನುದೆ ಅದು? ಈ ಕಡೆ ಯಾರಾದ್ರೂ ಇದಾರ ನೋಡು. ಯಾರು ಇಲ್ಲ ಉದಯ್. ಕಲ್ಲಲ್ಲಾಡ್ತದು. ಇಲ್ಲಿ ಅಮ್ಮ, ನೀವು ಇಲ್ಲೇ ಎಲ್ಲೋ ಇದ್ದೀರಾ ಅಮ್ಮ, ನನ್ಗೆ ಗೊತ್ತು. ನೀವು ಇಲ್ಲೇ ಎಲ್ಲೋ ಇದ್ದೀರಾ ಅಂತ ನನ್ಗೆ ಗೊತ್ತು. ಆದರೆ ನಾವು ನಿಮಗೆ ಹುಡುಕೊಂಡು ಇಲ್ಲಿ ಬಂದರೆ ನೀವು ಯಾರೂ ಇಲ್ಲ ಇಲ್ಲಿ. ಉದಯ್, ಇಲ್ಲಿ ಯಾರೂ ಇಲ್ಲ ಉದಯ್. ಉದಯ್, ಇಲ್ಲಿ ಯಾರೂ ಇಲ್ಲ. ಸೌಂಡು ಅದು ಏನೋ ಐತೆ ಶಾರು ಬಾಯಿ. ಒಟ್ಟಿನಲ್ಲಿ ಸುಮ್ಮನೆ ಅನ್ನಲ್ಲ ಯಾರೂ. ಅಂದರೆ ಹೌದು, ಕ್ಲೀನಾಗಿ ಕಾಣಿಸ್ತು ನನಗಂತೂ. ಕ್ಲಿಯರ್ ಆಗಿ ಕಾಣಿಸ್ತು. ನನಗೂ ಕಾಣಿಸ್ತು. ಏನೋ ಬ್ಲ್ಯಾಕ್, ಫುಲ್ಲು ಬ್ಲ್ಯಾಕ್ ಆಗಿತ್ತಲ್ಲ. ಹೆಂಗಂದ್ರೆ ಈ ಗಾಳಿಯಲ್ಲಿ ಹಾರ್ತಾ ಇರೋ ತರ ನೋಡಿ ಸೌಂಡ್. ಮತ್ತೆ ಅದು ಇನ್ನೊಂದು ಅಬ್ಸರ್ವ್ ಮಾಡ್ದೌದೆ. ಯಾರು ಅಮ್ಮ? ಶರ್ಬೆ, ಅದು ಏನೋ ಮತ್ತೆ ಸೌಂಡ್ ಅದೇ ತರ ಬರ್ತಿದೆ. ಅಲ್ಲ ಹೌದೇ, ಈ ರೂಮಲ್ಲಿ ಅಂದ್ರೆ ಈ ರೂಮಲ್ಲ, ನಮ್ಗೆ ಎಲ್ಲಿ ಮೇಲೆ ಆ ಕಡೆ ಇಲ್ಲಿ ಕಾಣಿಸ್ತು. ಹೌದು, ಇಲ್ಲಿ ಕಾಣಿಸ್ತು ನೋಡಿ. ಮತ್ತೆ ಆ ಕಡೆ ಸೌಂಡ್ ಬರ್ತಾ ಇದೆ. ಆಟ ಆಡಿಸ್ತಿದೆ. ಅಲ್ಲ, ನಮ್ಗೆ ಇಲ್ಲಿ ಕಾಣಿಸ್ತು. ಕಾಣಿಸಿದ್ಮೇಲೆ ನಾವು ಇಲ್ಲೇ ಬಂದ್ವಿ. ನೋಡು, ಯಾರು ಇಲ್ಲ. ಬಂದ್ರೆ ಅಮ್ಮನೂ ಕಾಣಿಸ್ತಾ ಇಲ್ಲ, ಪಾಪನೂ ಕಾಣಿಸ್ತಿಲ್ಲ. ಸೌಂಡ್ ಬರ್ತಾ ಇದೆ ನೋಡಿ. ಒಂದು ಹಳೋ ತರ ಸೌಂಡ್. ಅಲ್ಲಿ ನೋಡು, ದೂರದಲ್ಲಿ. ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು ಉದಯ್. ದೂರದಲ್ಲಿ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು ಉದಯ್. ಬಗ್ಗಿ ನೋಡ್ತಾ ಇದ್ರು ಉದಯ್. ಕಾಣಿಸ್ತಾ ನಿನ್ಗೆ? ಲೈಟಾಗಿ ಏನೋ ಕಾಣಿಸ್ತಲ್ಲ. ಆದ್ರೆ ಅಲ್ಲಿ ಹೋಗಿ ನೋಡ್ಬಿಡೋಣ ಶಾಡೋ ಫಸ್ಟ್. ಬನ್ನಿ ನೋಡೋಣ. ನೋಡೋಣ ಅಂತೀರಾ? ಹೋಗೋಣ ಅಂತೀರಾ ಆ ಕಡೆ? ನೋಡ್ಕೊಬರೋಣ, ನಡೀರಿ. ಅದೇ ತರ ಸೌಂಡ್ ಮತ್ತೆ. ಅದಂಗೆ ಉದಯ್? ಅದ್ ನೋಡ್ದೆ? ಏನೋ ಇದೆ ಶಾರು ಬೈ, ಇಲ್ಲಿ ಏನೋ ಐತೆ. ಒಟ್ಟು ಅದ್ ನೋಡ್ದೆ ನೀನು? ನೋಡ್ದೆ. ಈ ಕಡೆ ಬಿತ್ತಲ್ಲ, ಸುಮ್ನೆ ಇದ್ದಕ್ಕಿದ್ದಂಗೆ ಹಂಗೆ ಬಿತ್ತೋದು. ಯಾರು ಇಲ್ಲ ಅಲ್ಲಿ, ಇದ್ದಕ್ಕಿದ್ದಂಗೆ ಹಂಗೆ ಬಿತ್ತು. ನೋಡಿ, ನಿಮ್ಗೆ ನಾವು ತೊಂದರೆ ಮಾಡಕ್ ಬಂದಿಲ್ಲ ಅಮ್ಮ ಪುಟ. ನೋಡಿದ್ರ? ನಾವು ತೊಂದರೆ ಮಾಡಕ್ ಬಂದಿಲ್ಲ ಪುಟ. ನಾವು ನಿಮ್ಗೇನೋ ಆಕಸ್ಮಿಕವಾಗಿ ನಡೆದಿರೋ ಘಟನೆನ ನೀವು ಸೀರಿಯಸ್ ಆಗಿ ತಗೊಂಡು, ಪರ್ಸನಲ್ ಆಗಿ ತಗೊಂಡು, ನೀವು ಬೇರೆ ಬಂದವ್ರಿಗೆಲ್ಲ ಇಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದೀರಾ, ಕಷ್ಟ ಕೊಡ್ತಾ ಇದ್ದೀರಾ, ಇರಕ್ಕೂ ಕೊಡ್ತಾ ಇಲ್ಲ, ಈ ಮನೇನೂ ಕಟ್ಟಕ್ ಕೊಡ್ತಾ ಇಲ್ಲ. ನೋಡಿ, ನಿಮ್ಗೋಸ್ಕರ ಈ ಮನೇನ, ಪೂರ್ತಿ ಮನೆ, ಇದು ಎಂತ ದೊಡ್ಡ ಆಸ್ತಿ ಅಂದ್ರೆ ಈ ಒಂದು ಮನೆ ಬಡಿಯೋಕೆ ಎಷ್ಟೊಂದು ಕಷ್ಟ ಬೀಳ್ತಾರೆ. ಇಡೀ ಜೀವನನ ನಾವು ಒತ್ತೆ ಇಟ್ಟು ಈ ಮನೆ ಕಟ್ಬೇಕಾಗುತ್ತೆ. ಅದ್ರಲ್ಲೂ ಇಷ್ಟು ದೊಡ್ಡ ಮನೆ ಹಿಂಗೆ ಬಿಡ್ಬೇಕು ಅಂದ್ರೆ, ನಿಮ್ಗೋಸ್ಕರ, ನೀವು ಕೊಡ್ತಾ ಇರೋ ಕಾಟಕ್ಕೋಸ್ಕರ ಬಿಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗ್ಬೇಡ ಅವ್ರಿಗೆ. ಏನದು ಮತ್ತೆ? ಇಲ್ಲ, ನಾವು ಅಲ್ಲೇ ಹೋಗೋಣ. ಹೋಗೋಣ ಅಂತೀರ ಆ ಕಡೆನೆ? ನೋಡೋಣ, ಇಲ್ಲೇ ಬರ್ತಾ ಇರ್ತಾನೆ ಆಕ್ಟಿವಿಟೀಸ್ ಆಗ್ತಿರೋದು. ನೋಡಿ ಅಮ್ಮ, ನೀವು ಇಲ್ಲಿ ಪುನಃ ಸೌಂಡ್ಗಳು ಮಾಡ್ತಾ ಇದ್ದೀರಾ, ಆದ್ರೆ ಇಲ್ಲಿ ಯಾರಿಲ್ಲ ನೋಡುವುದು. ಯಾರಿಲ್ಲ ಇಲ್ಲಿ.
ಹುಷಾರಾಗಿ ಬಾ ಅಮ್ಮ. ನಾವು ಇಲ್ಲಿ ನೋಡಿದ್ವಿ ನಿಮ್ಗೆ, ಪುನಃ ನೀವು ಏನೇನೋ ಎಸೆಯೋದು ಕೋಲ್ಗಳು ಎಲ್ಲ, ಆದ್ರೆ ಪುನಃ ಇಲ್ಲಿ ಯಾರಿಲ್ಲ. ನೀವು ನೋಡಿದ್ರ ಸೌಂಡ್ ಅದು ಮತ್ತೆ ಅದು ಕಂಟಿನ್ಯೂಸ್ ಬರ್ತಾನೆ ಇದೆ ನೋಡಿ ಅವಾಗಿಂದ ಸೌಂಡ್ ಅದು ಇದು ಅಂತ. ಹುಷಾರಪ್ಪ ಹುಷಾರಪ್ಪ. ಏನಿದೆ ಅದು? ಮೇಲೇನೋ ಬೀಳೋ ಥರ ಆಗ್ತಾ ಇದೆ. ಹುಷಾರು ಹುಷಾರು ಬಾಯ್. ಸೊ ಇವಾಗ ಇಲ್ಲಿ ನೋಡಿ ಹೆಂಗಿದೆ, ಸೈಕಾಗಿದೆ. ಏನಾಯ್ತು? ಫುಲ್ಲು ಬಾಲ್ಕನಿ. ಸೊ ಗೈಸ್, ನಾನು ಇಲ್ಲಿ ನನ್ನ ಹಿಂದೆ, ಅಂದರೆ ನಾನು ಇಲ್ಲಿ ಏನು ಇದ್ದೀನಿ ಇದ್ರ ಹಿಂದೆ ಮನೆ ಇರೋದು. ನಾನು ಅದೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇವಾಗ ನಾನು ಆ ಮನೆ ತೋರಿಸಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ, ಈ ಊರವರೆಲ್ಲ ಸುಮ್ಮನೆ ನಮಗೂ ತೊಂದರೆ ಮಾಡ್ತಾರೆ, ಯಾಕೆ ಅಂತ ಅದು ಇದು ಅಂತ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಬರ್ತಾಯಿದೆ. ಅದು ನೋಡು, ಅದು ನೋಡು, ಅದು ನೋಡು, ಅಲ್ಲಿ ನೋಡು ಉದಯ್. ಮತ್ತೆ ನೋಡೋಣಪ್ಪ. ಯಾರು ಅಮ್ಮ? ನಿತ್ಯ ಇದೆಯಲ್ಲ ಉದಯ್, ಅದು ಯಾರು ಇಲ್ಲ ನೋಡಿ ಅಲ್ಲಿ. ಈ ಕಟ್ಟಿಗೆ ಬಂದು ಅಮ್ಮ ಅಟ್ಯಾಕ್ ಮಾಡ್ತಾ ಇದ್ದೀರಾ ನೀವು. ನಮ್ಗೆ ಏನಾದ್ರು ತೊಂದರೆ ಕೊಡಕ್ ಬಂದಿಲ್ಲ ನಾವು, ನಮಗೆ ಹಾನಿ ಮಾಡಬೇಡಿ ಪ್ಲೀಸ್. ಇಲ್ಲ ಅದು ಏನು ಯಾರಿಲ್ಲ ನೋಡಿ, ಅದು ಹೆಂಗ್ ಬಂತು ಅದು ಆಚೆ? ಅದು ಯಾರು ಇಲ್ಲ, ಅದು ಹೆಂಗ್ ಬಂತು ಆಚೆ? ಅದು ಅದೇ ನನಗೂ ಗೊತ್ತಾಗ್ತಿಲ್ಲ. ಇಲ್ಲೂ ಯಾರು ಇಲ್ಲ ಮಣಿ, ಯಾರಿಲ್ಲ ನೋಡಿ ಇಲ್ಲಿ. ಸೊ ನಾನು ಈ ಎಲ್ಲ ಬಂದಿತ್ತು. ಇನ್ನೊಂದು ನನಗೆ ಏನಂದ್ರೆ ಮಣಿ 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 ಅಂತ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದೀನಿ. ಹೌದು, ಅಂದ್ರೆ ಮಣಿನೇ ಬರ್ತಾ ಇದ್ದಿದ್ ಜೊತೆ. ಅವ್ನು ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ಮಣಿ ಅವ್ರ ಅಣ್ಣ ಅವತ್ತೇ ಇವತ್ತು ನನ್ನ ಜೊತೆ ಬಂದಿರೋದು. ಸೊ ಅವನ್ನ ಮಿಸ್ ಮಾಡ್ತಾ ಇದ್ದೀನಿ. ಮಧ್ಯದೆಲ್ಲ ಮಣಿ 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 ಮಣಿ. ನನ್ಗೆ ನಗು ಬರ್ತಾ ಇದೆ, ಮಣಿ ಅಂದಿದ್ರೆ ನನ್ಗೆ ನಗು ಬರ್ತಾ ಇದೆ. ಅವ್ನು ಇಲ್ವಲ್ಲಪ್ಪ ಇವನು ಉದಯ್ ಅಂತ. ಸೌಂಡ್ ಸ್ಟಾರ್ಟ್ ಆಯ್ತು ಲೈಟಾಗಿ. ನೋಡಿ ಸೌಂಡು ಬರ್ತಾನೆ ಇದೆ, ಕಂಟಿನ್ಯೂಸ್ ಬರ್ತಾನೆ ಇದೆ ಸೌಂಡ್. ಸೌಂಡ್ ಬರ್ತಾನೆ ಇದೆಯಲ್ಲ ಮತ್ತೆ. ಸೌಂಡ್ ಕೇಳಿಸ್ತಾ ಕಡೆ ಆಚೆ ನೋಡೋಣ, ಆಚೆ ಹೋಗೋಣ, ನೋಡೋಣ ಏನದು. ನೋಡಿ ಈ ಕಡೆ ಕೇಳಿಸ್ತೈತೆ, ಎಲ್ಲ ಕಡೆನೂ ಕೇಳಿಸ್ತಿದೆ ಒಂದೇ ಸತಿ. ಅಮ್ಮ ಯಾಕೆ? ಶಾರುಬಾಯಿ ಭಯ ಆಗ್ತಿದೆ. ಶಾರುಬಾಯಿ ಮತ್ತೆ ಒಂಥರ ಆಗ್ತೈತೆ, ಅಳೋ ಥರ ಸೌಂಡ್. ಇವಾಗ ಏನಂತೀರ ಅದು ಸೌಂಡು? ಅದು ಅದೇ ಈ ಕಡೆ ಅವ್ರು ಅಳ್ತಾ ಇರೋದು ಸೌಂಡು. ಆ ಕಡೆನೇ ಇದೆ ಸೌಂಡು. ಅಲ್ಲಿ ಕೇಳಿಸಿದೆ, ಆ ಕಡೆ ಬಂತು. ಇಲ್ಲಿ ಕಂಟಿನ್ಯೂಸ್ ಬರ್ತಿದೆ, ತುಂಬಾ ಕಂಟಿನ್ಯೂಸು.
ಶರುಬೆ ಕಂಟಿನ್ಯೂಸ್ ಬರ್ತಿದೆ ನೋಡಿ ಅವಾಗಿಂದ. ಇಲ್ಲೂ ಬರ್ತಾ ಇದೆ ಸೌಂಡು. ಇಲ್ಲಿ ಯಾರಿಲ್ಲ ಉದಯ್, ಯಾರಿಲ್ಲ ಇಲ್ಲಿ. ಭಯ ಆಗ್ತಾ ಇದೆಯಾ ಉದಯ್? ಶರುಬೆ ಬನ್ನಿ ಹೋಗೋಣ ಸಾಕು, ಹೆವಿಯಾಗಿ ಕೇಳಿಸ್ತೈತೆ ಸೌಂಡ್, ಅವಾಗಿಂದ ಏನೂ ಇದ್ದಿಲ್ಲ. ಬನ್ನಿ ಹೋಗೋಣ ಸಾಕು ಶರುಬೈ, ಸಾಕಿನ್ನ. ಏನೋ ಅಂತ ಆಗೋ ಥರ ಐತಿ ಇವಾಗ. ಅಟ್ಯಾಕ್ ಆಗಿ ಎಲ್ಲ ಕಡೆನೂ ನೋಡಿ ಹೆಂಗ್ ಬೀಳ್ತಿದೆ ಕೋಲ್. ಇಷ್ಟೊತ್ತಿದ್ದೀನಿ ಕೋಲ್ ಬಿತ್ತು ಇವಾಗ. ಅಲ್ಲಿ ನೋಡಿ ಮತ್ತೆ ಏನು ಅಲ್ಲಿ ನೋಡಿ ನೋಡಿ. ಇರು ಗಾಬರಿ ಆಗ್ಬೇಡ. ಅಲ್ಲಿ ನೋಡಿ ಅಮ್ಮ, ಅಲ್ಲಿ ನೋಡಿ, ಅದು ಏನು ಬ್ಲ್ಯಾಕ್ ಆಗಿ. ಇಲ್ಲೇ ಸೌಂಡ್ ಬಂತ ಆಗ್ಲೇ ನಮಗೆ. ಮತ್ತಿಲ್ಲಿ ಬರ್ತೀನಿ. ಏನು ಶರುಬೆ ಅದು ಆ ಥರ ಸೌಂಡು ಎಲ್ಲ ಕಡೆ ಕಂಟಿನ್ಯೂಸ್ ಆಗಿ. ಅಲ್ಲಿ ನೋಡಿ ಕಂಟಿನ್ಯೂಸ್ ಆಗಿ ಅಳ್ತಾನೆ ಇದಾರಲ್ಲ ಉದಯ್. ಭಯಂಕರ ಸೌಂಡ್ ಬರ್ತಿದ್ದೆ ಅವಾಗಿಂದ, ನಾನು ಅದೇ ಥರ ಸೌಂಡು ನೋಡಿ. ಇಲ್ಲೂ ಏನೋ ಕುಟ್ದಂಗೆ ಆಯ್ತು ಮತ್ತೆ. ಯಾಕೆ ಉದಯ್? ಏನು ಬಿತ್ತು ಶರುಬೈ ಸಿದ್ದ ಹಂಗೆ. ಇಲ್ಲಿ ಅಳೋ ಸೌಂಡ್ ಮತ್ತೆ ನೋಡಿ ಹಂಗೆ ಕಂಟಿನ್ಯೂಸ್ ಬರ್ತಿದೆ ಶರುಬೈ ಸೌಂಡು. ನೆಮ್ಮದಿ. ನೀನು ನೋಡು ಉದಯ್, ನಿಂಗೆ ಭಯ ಪಟ್ರೆ ಅದು ಭಯ ಪಡಿಸ್ತಾನೆ ಇರುತ್ತೆ. ನೀನು ಉಸಿರು ಇದು ಡೀಪ್ ತಗೋ, ಡೀಪ್ ಬ್ರೀತ್ ತಗೋ. ನೋಡಿ ಮತ್ತೇನೋ ಸೌಂಡ್ ಬಂತ. ಅದ್ಬಿಡು ನೀನು ಡೀಪ್ ಬ್ರೀತ್ ತಗೋ. ಇವಾಗ ನೋಡಿಲ್ಲಿ ಏನು ಗೊತ್ತಾ, ನಾವು ಭಯ ಪಡ್ತಾ ಇದ್ರೆ ಅದು ಪಡಿಸ್ತಾನೆ ಇರುತ್ತೆ. ನಾವು ಧೈರ್ಯವಾಗಿ ಹೋದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾವು ಏನಿಗೆ ಬಂದಿದ್ದೀವಿ ಅಂತ. ನೀನು ಭಯ ಪಡ್ತಾ ಇದೆಯಾ ಅಂತ ಅದು ಭಯ ಪಡಿಸ್ತಾನೆ ಇರುತ್ತೆ. ನೀನು ಇವಾಗ ಸಮಾಧಾನ ಆಗು, ಓಕೆನಾ? ಆಯ್ತು ಶರುಬೈ ಬಿಡಿ. ಬಾ ನೋಡಿ ಸೌಂಡು. ಅಮ್ಮ ಅದು ಏನು ಶರುಬೈ ಎಲ್ಲಿ? ಅಮ್ಮ ಏನು ಉದಯಲ್ಲಿ ಫುಲ್ಲು ಹೆವಿ ಸೈಕ್ ಆಗ್ತಾ ಇದೆ. ಅಮ್ಮ ನೀವು ಇಲ್ಲೇ ಇದ್ದೀರಾ? ಯಾರಿಲ್ಲ ಉದಯ್ ಇಲ್ಲಿ. ಏನು ಶರುಬೈ ಅದು ಸೌಂಡ್ ಬಂದಿದ್ದಾಗಲೇ ಅಲ್ಲಿ? ಯಾರೋ ಬಂದಂಗೆ. ಹೌದು, ಯಾಕಂದ್ರೆ ಅಲ್ಲಿ ಮೇಲೆ ಇದ್ದಂಗೆ ಕಾಣಿಸ್ತು. ಮೇಲೆ ಎಲ್ಲಿ ನೋಡಿ ಇಲ್ಲೇ ತಾನು ಇದೇ ಸ್ಪಾಡ ನಮಗೆ ಕಾಣಿಸಿದಾಗಲೇ. ಹೌದು, ಅಲ್ಲಿ ಮೇಲಿಂದ ಯಾರೋ ನೋಡ್ತಾ. ಎಷ್ಟು ಹೈಟ್ ಅದು, ಅಷ್ಟು ಹೈಟ್ ಇದೆಯಲ್ಲ ಶರುಬೈ ನೋಡಿ ಇಲ್ಲಿ. ನೀವು ನಿಂತ್ಕೊಳ್ಳಿ ಒಂದು ನಿಮಿಷ, ಅಲ್ಲಿ ಗೊತ್ತಾಗುತ್ತೆ ನೋಡಿ ಎಷ್ಟು ಹೈಟ್ ಇದೆ. ಕೈ ಮೇಲೆ ಅಲ್ಲಿ ಅಷ್ಟು ಹೈಟಲ್ಲಿ ಕಾಣಿಸ್ತಲ್ಲ ಶರುಬೈ. ಆದ್ರೆ ಅದೇ ಭಯ ಪಡಬೇಡ ಹೋದೆ ನೀನು. ಇಲ್ಲ, ನಾನು ಹೇಳಿದ್ದನ್ನು ಮೈಂಡಲ್ಲಿ ಇಟ್ಕೋ. ಬಟ್ ಏನು ಇಲ್ಲ ಅನ್ಕೊಂತೀರಲ್ಲ, ಏನಾದ್ರು ಆದಾಗ ಹಂಗೆ ಒಂದ್ ಸ್ವಲ್ಪ ಭಯ ಆಗೇ ಆಗುತ್ತಲ್ಲ ಸರ್? ಭಯ ಆಗುತ್ತೆ. ನಾವು ಅನ್ಕೊಂತೀರಿ ಏನಿರಲ್ಲ, ಏನು ಧೈರ್ಯವಾಗಿ ಬರೋಣ, ಬಟ್ ಈ ತರ ನೋಡಿದಾಗ ಏನೋ ಒಂದ್ ಸ್ವಲ್ಪ ಭಯ ಆಗೇ ಆಗುತ್ತಲ್ಲ. ನಾಯಿನು ಬೊಗಳ್ತಾ ಇದಾವೆ. ಮೇಲೆ ಇನ್ನೊಂದು ಫ್ಲೋರ್ ಇರ್ಬೇಕನ್ಸುತ್ತಿದೆ. ಮೇಲೆ ನೋಡೋಣ, ಮೇಲೆ ಇದೆಯಾ ಏನಾದರೂ ನೋಡ್ಬೋದು. ಹಂಗೆ ಬಂದ್ರಣ. ಇದು ನಾವು ಓಪನ್ ಸ್ಪೇಸ್. ಸ್ಟಾರ್ಟಿಂಗ್ ನಮ್ಗೆ ಇಲ್ಲೇ ಕಾಣಿಸಿತ್ತು. ಸೌಂಡ್ ಇಲ್ಲೇ ಬಂದಿತ್ತು ಜಾಸ್ತಿ. ಒಳ್ಳೆ ಡೊಬ್ಬ ಬಂತು ತಾನೆ, ಯಾರೋ ಬಿದ್ದಂಗಂತ. ಹೌದು, ಈ ತಲೆ ಹೊಡೆದಾಗ ಸೌಂಡ್ ಬರ್ತದೆ. ಹೌದು ಹೌದು ಹೌದು, ಸುಡ್ಬೇಕಾರೆಲ್ಲ. ಏನಿಲ್ಲ, ಓಪನ್. ಏನ್ ಸರ್ ಇದು? ಓಪನ್ ಸ್ಪೇಸಾ? ಓಕೆ, ಹುಷಾರು ನೋಡಿ, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಹುಷಾರು.
ಅಷ್ಟು ಪ್ರಶಾಂತವಾಗಿದೆ ನೋಡು. ಹೌದು. ನನ್ಗೆ ಬೇಜಾರಾಗ್ತಿರೋದು ಏನ್ ಗೊತ್ತೌದೆ, ಏನ್ ಹೇಳಿ, ಇಷ್ಟು ದೊಡ್ಡ ಪ್ರಾಪರ್ಟಿನ ಹೌದು ಒಂದು ಕಾಟದಿಂದ ಬಿಟ್ಟು ಹೋಗೋದು ನಮ್ಗೆ ರಿಯಲ್ ಆಗಿ ನಮ್ಗೆ ಅನಿಸ್ತಲ್ಲ ಇಲ್ಲಿ ಬಂದಾಗ. ನಮ್ಗೂ ಏನು ಇಲ್ಲ ಅನ್ಕೊಂಡ್ ಬಂದ್ರಿ ನಾವು ಫಸ್ಟ್. ಇನ್ನೊಂದೇನ್ ಗೊತ್ತಾ, ಈ ಮನೆ ಬ್ರಾಹ್ಮಣರದು. ಓಕೆ. ಈ ಬ್ರಾಹ್ಮಣರು ಇದ್ರಲ್ಲೆಲ್ಲ ನಂಬಿಕೆ ಜಾಸ್ತಿ. ಹೌದು. ಅವರು ಭಯ ಪಟ್ಕೊಂಡು ಬೇಡ ಬೇಡ ಈ ಥರದ್ದು ನಮಗೆ ಬದುಕಿದ್ರೆ ಇನ್ನ ನಾವು ದುಡಿಬೋದು, ಇನ್ನ ಮಾಡ್ಕೋಬಹುದು ಅನ್ನೋ ವಿಚಾರದಿಂದ ಅವರು ಇದನ್ನ ಬಿಟ್ಟೋಗ್ಬಿಟ್ಟಿದ್ದು. ಅದು ನಿಜಾನೇ ಅಲ್ವಾ, ಪ್ರಾಣ ಇದ್ರೆ ಇನ್ನ ಕಟ್ಬೋದು. ಎರಡು ಕಡೆ ಸೌಂಡ್ ಕೇಳಿಸ್ಕೊಂಡ ಸೌಂಡು? ಹೌದೌದು, ಎರಡು ಕಡೆನೂ ಸೌಂಡ್ ಬಂತು, ಆ ಕಡೆನೂ ಬಂತು, ಈ ಕಡೆನೂ ಬಂತು. ಮತ್ತೆ ಸೊ ಗೈಸ್ ನೋಡಿ ಹೆಂಗಿದೆ ನೋಡಿ, ಸೈಕು. ಈ ಕಡೆ ಅಲ್ಲೇನೋ ಇದೆ ದೂರದಲ್ಲಿ, ನಾನು ಟಾರ್ಚ್ ಹಾಕ್ತೀನಿ ಇರು. ಆಗ್ತಾಯಿದೆ, ಇಲ್ಲಿ ಏನೋ ಇದೆ, ಅಲ್ಲೇ ಅದೊಂದು ಮನೆ ಇದ್ದಂಗಿದೆ. ಇಲ್ಲಿ ಏನೋ ಇದೆ. ಸೊ ಗೈಸ್ ನೋಡಿ ಫುಲ್ ಬ್ಯಾಟ್ ಎಲ್ಲ ಇರೋ ನೋಡಿ, ಜಾಗನೇ ಇಲ್ಲ ಇಲ್ಲಿ, ಆ ಕಡೆ ಎಲ್ಲ ಜಮೀನು. ಸೊ ಗೈಸ್ ನಾನು ಆ ಕಡೆ ಮನೆ ತೋರಿಸ್ತಾ ಇಲ್ಲ, ನಾನು ಹೇಳ್ತಾಯಿನಿ, ಪದೇ ಪದೇ ಹೇಳ್ತಾಯಿನಿ, ಅವ್ರಿಗೆ ತೊಂದರೆ ಆಗೋದು ಬೇಡ ನಮ್ಮಿಂದ ಅಲ್ವಾ. ಹಾಂ ಹೌದು. ಇಲ್ಲಿ ಏನಿಲ್ಲ, ಮೇಲೆ ಪ್ರಶಾಂತವಾಗಿದೆ. ಇನ್ನೊಂದು ಅಬ್ಸರ್ವ್ ಮಾಡುವುದೇ, ನಿನ್ ಗಾಬರಿ ಬೀಳೋದು ಕಡಿಮೆ ಮಾಡಿದೆ ನೋಡು. ಹೌದು. ಅವಾಗ ನೋಡು ಸೌಂಡ್ ಕಡಿಮೆ, ಅದು ಏನು ಅಷ್ಟು ಇದೆ ಅನ್ಸಿಲ್ಲ ಅಲ್ವಾ. ಇಲ್ಲಿ ಮೇಲೇನು ಅಷ್ಟು ಇದೇನಿಲ್ಲ, ಕೆಳಗಡೆನೆ ಜಾಸ್ತಿ ಇದಾಗಿದ್ದು. ಅಲ್ಲಿ ಕೆಳಗಡೆನೆ ಜಾಸ್ತಿ ಇದಾಗ್ತಿದ್ದು ಅವಾಗಿಂದ. ಇನ್ನೊಂದು ಮನುಷ್ಯ ಏನ್ ಗೊತ್ತಾ, ಹೇಳ್ತಾ ಇದ್ನಲ್ಲ, ಒಬ್ಬ ಮನುಷ್ಯ 4 ಗೋಡೆ ಮಧ್ಯೆ ಇದ್ದು ಈ ತರ ಏನಾದ್ರು ಸೌಂಡ್ಸ್ ಕೇಳಿಸ್ಕೊಂಡ್ರೆ ಭಯ ಬೀಳ್ತಾನೆ. ಹೌದು, ನಾಯಿಗಳ ಸೌಂಡ್ ನೋಡಿ ಕಂಟಿನ್ಯೂಸ್ ಆಗಿ ಕಿಸ್ತಾನೆ ಇದಾವೆ. ಆಮೇಲೆ ಇದು ಏನೋ ಈ ಓಪನ್ ಸ್ಪೇಸ್ ಅಲ್ಲಿ ಬಂದಾಗ ಒಂಚೂರು ಭಯ ಕಡಿಮೆ ಆಗುತ್ತೆ, ಯಾಕಂದ್ರೆ ಓಡ್ಬೋದು. ಹೌದು, ಭಯ ಬಿದ್ದು ನಮ್ಗೆ ಭಯ ಆದ್ರೂ ಓಡ್ಬೋದು ಓಪನ್ ಸ್ಪೇಸ್ ಅಲ್ಲಿ. ನಮ್ಗೆ ಫೀಲ್ ಇರುತ್ತೆ, ಆ ಫೀಲು. ಬಟ್ ಅದು ಸಡನ್ ಆಗಿ ಅದು ನೋಡಿ 4 ಸೈಡಿಂದ ಇದಾದಾಗ ಒಂಥರ ಭಯ ಆಗಿಲ್ವ ಹೇಳಿ? ಏನಾಯ್ತು ಹೇಳಿ? ಹುಷಾರಪ್ಪ. ಅಮ್ಮ ನಾನು ಪುನಃ ಇಲ್ಲಿ ನೋಡಿದೆ ನಿಮ್ಗೆ, ನಾನು ಆಟ ಆಡಿಸಿದಾರೆ. ನನಗೆ ಇವಾಗ ಅನಿಸ್ತಾ ಇರೋದು ಏನು ಗೊತ್ತಾವುದೇ, ಇಲ್ಲೇ ಏನೋ ಅವರು ಇದಾಗಿರೋದು, ನೀವು ಇದೇ ಆಗಿರೋದು. ಅದಕ್ಕೆ ಜಾಸ್ತಿ ಇಲ್ಲೇ ಇದಾಗ್ತಿರೋದು ಅವಾಗಿಂದ. ಇಲ್ಲೇನೋ ನೋಡಿ ಮತ್ತೆ ಸೌಂಡ್ ಬರ್ತೈತೆ ಈ ಕಡೆ. ಎಲ್ಲಿ ಹೇಳಿ? ಅಲ್ಲೇನೋ ಇದೆ, ಇರು ಅಮ್ಮ. ನೀವೇನದು? ಇಲ್ಲಿ ಯಾರನ್ನೋ ನೋಡಿದೆ ಅಮ್ಮ, ಜಸ್ಟ್ ಇವಾಗ ನೋಡಿದೆ ನಾನು. ಯಾರು ಇಲ್ಲ ಉದಯ್. ಏನ್ ನೋಡಿದ್ರಲ್ಲಿ? ಏನಿತ್ತು? ಏನೋ ಒಂದು ನಿಂತಿರೋ ಒಂದು ಕಾಣಿಸ್ತು ನನಗೆ. ಈ ಕಡೆ ಮತ್ತೆ ಸೌಂಡ್ ಬರ್ತಿದೆ ನೋಡಿ. ಇಲ್ಲಿ ದಾರಿ ಕೂಡ ಇದೆ, ದಾರಿಯಲ್ಲಿ ಓಡಾಡ್ತಾ ಇದ್ದಾರೆ ಅವರು ಜನ. ಇಲ್ಲ ಉದಯ್, ನಮಗೆ ಇವರು ಬರೀ ಆಟ ಆಡಿಸ್ತಾನೆ ಇದ್ದಾರೆ ಅಲ್ಲಿ ಇಲ್ಲಿ. ಬೆಸ್ಟ್ ನಾವು ಇವ್ರ ಹತ್ರ ಮಾತಾಡ್ಬಿಡೋಣ. ಮಾತಾಡೋಣ ಬನ್ನಿ. ಎಲ್ಲಿ ಮಾತಾಡೋಣ? ಎಲ್ಲಿ ಸೌಂಡ್ ಬಂತು ಅಲ್ಲೇ ಮಾತಾಡೋಣ. ಇಲ್ಲೇ ಮಾತಾಡೋಣ, ನಮ್ಗೆ ಇಲ್ಲೇ ಜಾಸ್ತಿ ಇಲ್ಲೇ ಸೌಂಡ್ ಬಂತಲ್ಲ ಈ ಮೂಲೆ. ಹೌದು, ಇಲ್ಲೇ 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 ಇದು ಇಲ್ಲೇ ನೋಡಿ, ಇಲ್ಲೇ ಎಲ್ಲ ಇದಾವೆ. ನಾವು ಬಿದ್ದಿರೋದು ಇಲ್ಲೇ ಬಿದ್ದಿದೆ ಇಲ್ಲ, ನಮ್ಗೆ ಇಲ್ಲೇ ಸೌಂಡ್, ಇಲ್ಲೇ ಮಾತಾಡೋಣ. ಆಯ್ತು ಬನ್ನಿ. ಆ ಬ್ಯಾಗಲ್ಲಿ ಕ್ಲೋಸಿಂಗ್ ನೋಡ್ಸಿದ್ದಾರೆ, ತರ್ಕೊ ತಗೊಂತೀನಿ, ಇಟ್ಟಿರ್ತೀನಿ ಕ್ಯಾಮ್ರಾ. ಸೊ ಗೈಸ್, ಇನ್ನೊಂದು ಅವನು ಇಡೋವಾಗ ನಾನು ಹೇಳ್ಬಿಡ್ತೀನಿ, ನನ್ನ ಹತ್ರ
ಡೋಸಿಂಗ್ ರಾಡ್ಸ್ ಇದ್ದಾವೆ. ಸಾರಿ, ನನ್ನ ಹತ್ರ ನೈಟ್ ವಿಷನ್ ಇಲ್ಲ ಫ್ರೆಂಡ್ಸ್. ನೀವು ಕಮೆಂಟ್ ಆಗ್ತಾ ಇದ್ದೀರಾ ನೈಟ್ ವಿಷನ್ ಯೂಸ್ ಮಾಡಿ, ನೈಟ್ ವಿಷನ್ ಯೂಸ್ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ನನ್ನ ಹತ್ರ ನೈಟ್ ವಿಷನ್ ಇಲ್ಲ. ನೈಟ್ ವಿಷನ್ ಇಲ್ದಿಕ್ಕೋಸ್ಕರನೇ ನಾನು ನೈಟ್ ವಿಷನ್ ಯೂಸ್ ಮಾಡ್ತಾ ಇಲ್ಲ. ಬೇಜಾರು ಮಾಡ್ಕೋಬೇಡಿ, ಇನ್ನೊಂದು 2-3 ವಿಡಿಯೋಸ್ ನಾನು ನೈಟ್ ವಿಷನ್ ತೊಗೋತೀನಿ, ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ನೈಟ್ ವಿಷನಲ್ಲಿ. ಬೇಜಾರಾಗ್ಬಿಡಿ ಪ್ಲೀಸ್. ಕೊಡುವ ಇದರಲ್ಲಿ ರೆಕಾರ್ಡ್ ಮಾಡು. ಸೊ ಗೈಸ್, ನಾನು ಇದನ್ನ ಮೊದಲನೇ ಬಾರಿ ಈ ಡೋಸಿಂಗ್ ರೋಡ್ಸ್ನ ಯೂಸ್ ಮಾಡ್ತಾ ಇರೋದು. ನಾನು ಯಾವತ್ತೂ ಮುಂಚೆ ಯೂಸ್ ಮಾಡಿಲ್ಲ. ಈ ಕಡೆ ಇಲ್ಲಿ ಬಂದ್ಬಿಡೋಣ. ನಾನು ಯಾವತ್ತೂ ಈ ಡೋಸಿಂಗ್ ರಾಡ್ಸ್ನ ಯೂಸ್ ಮಾಡಿಲ್ಲ. ನಾನು ಮೊದಲನೇ ಸರಿ ಯೂಸ್ ಮಾಡ್ತಾ ಇರೋದು. ಇದು ನಾನು ಮಲ್ಲೇಶ್ವರದಿಂದನೇ ಕಲ್ತಿರೋದು. ಅವರಿಂದ ನಾನು ಸ್ವಲ್ಪ ಸಲಹೆ ತಗೊಂಡು ಅವರ ಕೊಟ್ಟಿರೋ ಬುದ್ಧಿ ಅಥವಾ ಏನು ಅವ್ರು ಕಲಿಸಿದ್ದಾರೆ, ಅದರಿಂದ ನಾನು ಇವತ್ತು ಇದನ್ನು ಪ್ರಯೋಗ ಮಾಡ್ತಾಯಿದ್ದೀನಿ. ಅಮ್ಮ, ನೀವು ನಿಮ್ಮ ಮಗು ಇಬ್ಬರು ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ ಅಂದರೆ ಇದನ್ನು ಈ ಥರ ಜೋಡಿಸಿ, ಇಲ್ಲ ಅಂದರೆ ಇದನ್ನು ಬಿಡಿಸಿ. ಅಮ್ಮ, ನೀವು ಇಬ್ಬರು, ಅಮ್ಮ ಮತ್ತು ನಿಮ್ಮ ಮಗು ಇಬ್ಬರು ಜೊತೆಯಲ್ಲಿ ಇಲ್ಲೇ ಇದ್ದೀರಾ? ಇದ್ದರೆ ಜೋಡಿಸಿ, ಇಲ್ಲ ಅಂದರೆ ಬಿಡಿಸಿ. ನೋಡಿ, ಇದ್ದಾರೆ, ಜೋಡ್ತಾ ಇದೆ. ಥ್ಯಾಂಕ್ ಯು ಅಮ್ಮ, ನೀವು ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ನನ್ನ ಈ ಥರ ನೀವು ಕೇಳಿಸ್ಕೊಂಡು ನಮ್ಗೆ ರೆಸ್ಪಾನ್ಸ್ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನನಗೆ ಸ್ವಲ್ಪ ಕೆಲವೇ ಕ್ವಶನ್ಸ್ ಇರೋದು ನಿಮಗೆ ನಾನು ಕೇಳೋದು. ಜಾಸ್ತಿ ಕೇಳಕ್ಕೆ ಹೋಗಲ್ಲ, ಪ್ರಶ್ನಿಸಕ್ಕೆ ಹೋಗಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ. ನಿಮಗೆ ಇಲ್ಲಿ ಆಗಿರೋ ತೊಂದರೆಯಿಂದ ನಿಮಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಮುಕ್ತಿ ನಿಮಗೇನಾದರೂ ಬೇಕಾ? ಮುಕ್ತಿ ಬೇಕು ಅಂದರೆ ಇದನ್ನು ಜೋಡಿಸಿ, ಇಲ್ಲಾಂದರೆ ಬಿಡಿಸಿ. ನಿಮಗೆ ಮುಕ್ತಿ ಬೇಕಾ? ಇಲ್ಲಿಂದ ಹೋಗೋದಕ್ಕೆ ನಿಮಗೇನಾದರೂ ಮುಕ್ತಿ ಬೇಕಾ? ಏನೂ ಇಲ್ಲ ಅವ್ರಿಗೆ. ಮುಕ್ತಿ ಬೇಡ ಅವ್ರಿಗೆ. ಹೌದು ಅಮ್ಮ, ನೀವು ಈ ಥರ ತೊಂದರೆ ಕೊಟ್ಟಿರೋದಕ್ಕೋಸ್ಕರ ಈ ಮನೆ ಪೂರ್ತಿ ಹಿಂಗೆ ಖಾಲಿ ಬಿಟ್ಟಿದ್ದಾರೆ. ಇದರಿಂದ ಅವರಿಗೂ ತೊಂದರೆ ಆಗ್ತಾ ಇದೆ. ಈ ಮನೆ ಬಿಟ್ಟೋಗಿ ನಿಮ್ಗೆ ಆಸೆ ಇದೆಯಾ? ಇಲ್ಲಿಂದ ಬಿಟ್ಟೋಗಕ್ಕೆ ಆಸೆ ಇದ್ರೆ ಇದನ್ನ ಜೋಡಿಸಿಲ್ಲ ಅಂದ್ರೆ ಇಲ್ಲ ಅನ್ನಿ. ನಿಮ್ಗೆ ಇಲ್ಲಿಂದ ಹೋಗೋ ಆಸೆ ಏನಾದರೂ ಇದೆಯಾ? ಇಲ್ಲ. ಈಸಿಯಾಗಿ ತಿರುಗ್ತಾ ಇದ್ದಾವೆ. ಈಸಿಯಾಗಿ, ಹೆವಿ ಈಸಿಯಾಗಿ ತಿರುಗ್ತಾ ಇದ್ದಾವೆ. ಸೊ ಇನ್ನೊಂದು ಕ್ವಶನ್ನ ಕೇಳ್ತೀನಿ, ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಅದು ನಡೆದಿರೋದು ಆಕಸ್ಮಿಕವಾಗಿ. ಇಲ್ಲಿ ನಿಮ್ಗೆ ಹೋಮ ಕೂಡ ಮಾಡಿಸಿದಾರೆ ಅಂತ ನನ್ಗೆ ತಿಳಿದು ಬಂದಿದೆ. ಅದನ್ನ ಮಾಟ ಮಂತ್ರ ಅಂತ ಹೇಳಿದ್ದಾರೆ. ಅದು ಮಾಟ ಮಂತ್ರ ಮಾಡಿರೋದ ಹೋಮ ಮಾಡಿರೋದ ನನಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಇಲ್ಲಿ ನಡೆದಿರೋದು ಮಾಟ ಮಂತ್ರನ ಹೋಮನ? ಮಾಟ ಮಂತ್ರ ಮಾಡಿದ್ರೆ ಇದನ್ನ ಜೋಡಿಸಿ, ಇಲ್ಲ ಮಾಟ ಮಂತ್ರ ಮಾಡಿಸಿಲ್ಲ ಅಂದ್ರೆ ಇದನ್ನ ಬಿಡಿಸಿ. ಅಮ್ಮ, ಇಲ್ಲಿ ಏನಾದ್ರು ಮಾಟ ಮಂತ್ರ ನಡೆದಿದ್ಯಾ? ಜೋಡಿಸಿದ್ರು ಕೂಡ ಇಲ್ಲಿ ಮಾಟ ಮಂತ್ರ ನಡೆದಿದೆ. ಸ್ಟಾರ್ಟಿಂಗ್ ಮಾತಾಡ್ಕೋಬೇಕಾದ್ರೆ ಅದ್ರ ಬಗ್ಗೆ ಮಾತಾಡ್ತಿದ್ವಿ ನಾವು. ಮಾಟ ಮಂತ್ರ ಇಲ್ಲ ಶಾಂತಿ ಹೋಮ ಅಂತ ಹೇಳಿದ್ರೆ ನೀವು. ನನಗೆ ಅದು ಕ್ಲಿಯರ್ ಆಗಿರ್ಲಿಲ್ಲ ನಮಗೂ. ಅಮ್ಮ, ಸೌಂಡ್ಸ್ ಬರ್ತಾನೆ ಇದಾವೆ. ನಾವ್ ಇಲ್ಲಿಂದ ಹೋದ್ಮೇಲೆ ನಮ್ಮ ಹಿಂದೆ ನೀವು ಬರ್ತೀರಾ ಅಂದ್ರೆ ಹೌದು ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಇದರಿಂದ ನಾವ್ ಇಲ್ಲಿ ಬಂದಿರೋದ್ರಿಂದ ನಿಮಗೆ ಏನಾದ್ರು ತೊಂದರೆ ಆಗಿ ನಮ್ಮ ಹಿಂದೆ ನೀವು ಬರ್ತೀರಾ? ಇಲ್ಲ ಅಂದ್ರೆ ತಿರುಗಿಸಿ, ಹೌದು ಅಂದ್ರೆ ಜೋಡಿಸಿ. ನಮ್ಮ ಹಿಂದೆ ನೀವೇನಾದ್ರೂ ಬರ್ತೀರಾ? ಇಲ್ಲ. ತಕ್ಷಣ ಬಂತು. ಹೌದು, ಇಮಿಡಿಯೇಟ್ ಆಗಿ ಇದಾಯ್ತು. ಇಮಿಡಿಯೇಟ್ ಆಗಿ ಬಂತು ತಕ್ಷಣ. ಇದು ಸೌಂಡ್ ಬರ್ತಿದೆ. ಕಂಟಿನ್ಯೂಸ್ ಸೌಂಡ್ ಬರ್ತಾನೆ. ನೋಡೋಣ ಅಂತೀರ ಒಂದ್ಸತಿ. ನೋಡು, ಮೊಬೈಲ್ ಎಲ್ಲಿ ಬಿತ್ತು? ಇಲ್ಲ, ಇಲ್ಲ ಯಾರು ಇಲ್ಲ ಶಾರುಭಾಯ್. ಇಲ್ವಾ? ಎಲ್ಲ ಇಲ್ಲೇ ಬಿದ್ದಿರೋದೈತೆ ಅಷ್ಟೇ, ಯಾವುದಿಲ್ಲ. ಓಕೆ, ನಾನು ಕೊನೆ ಪ್ರಶ್ನೆ. ನೀವು ನಮ್ಮ ಜೊತೆ ಬರಲ್ಲ, ನಮ್ಮ ಹಿಂದೆ ಬರಲ್ಲ ಅಂತ ನೀವು ಹೇಳಿದ್ದೀರಾ. ಥ್ಯಾಂಕ್ ಯು.
ನಾನು ಮತ್ತೆ ಏನು ನಿಮ್ಗೆ ಕೇಳಕ್ಕೆ ಹೋಗಲ್ಲ. ನೋಡಿ ಮತ್ತೆ ಸೊ ನಾವು ನಿಮಗೆ ತೊಂದರೆ ಕೊಡೋಕೆ ಹೋಗಲ್ಲ. ಬೇಕಿದ್ರೆ ನಾವು ಇದನ್ನ ಇಲ್ಲಿಗೆ ನಿಲ್ಲಿಸ್ತೀವಿ. ನಿಮಗೂ ತೊಂದರೆ ಆಗ್ತಾ ಇದೆ, ನಾವು ಬಂದಿರೋದ್ರಿಂದ ನಿಮ್ಗೆ ಏನೋ ತೊಂದರೆ ಆಗ್ತಾ ಇರ್ಬೋದು, ಅಡಚಣೆ ಆಗ್ತಾ ಇರ್ಬೋದು. ನಿಮ್ಮ ಮನೆಗೆ ಬಂದು ನಾವು ಇಲ್ಲೇನೋ ಮಾಡ್ತಾ ಇದೀವಿ ಅಂತ. ನಾವೇನು ಮಾಡಕ್ ಹೋಗಲ್ಲ. ನಾವು ಮಂತ್ರವಾದಿಗಳಲ್ಲ. ನಿಮಗೆ ಮಂತ್ರ ಮಾಡಕ್ ಬಂದಿಲ್ಲ, ನಿಮಗೆ ತಡೆಯಕ್ ಬಂದಿಲ್ಲ. ನಿಮ್ಗೆ ಏನ್ ಆಸೆ ಬರುತ್ತೋ ಹಂಗೆ ಮಾಡಿ. ಈ ಮನೇನ ಅವರೇ ಬಿಟ್ಟಿದ್ದಾರೆ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಅಲ್ಲ ನಾವು ಇದನ್ನ ಇದು ಮಾಡೋಕ್ಕೆ. ನಿಮ್ಗೆ ಆಸೆ ಇದ್ದಂಗೆ ಹೆಂಗಾರ ಮಾಡ್ಕೊಳ್ಳಿ, ಆದರೆ ಬಂದವ್ರಿಗೆ ಮಾತ್ರ ಅಟ್ಯಾಕ್ಸ್ ಮಾಡ್ಬಿಡಿ ಪ್ಲೀಸ್. ಇದನ್ನ ನಾನು ಕೈ ಮುಗಿದು ಕೇಳ್ಕೊತೀನಿ. ನೀವು ಇಲ್ಲಿ ಬಂದವ್ರಿಗೆ ಯಾರಿಗೂ ಪ್ಲೀಸ್ ತೊಂದರೆ ಮಾಡಕ್ ಹೋಗ್ಬೇಡಿ. ಸೊ ಉದಯ್ ಹೊರಡೋಣ. ಬನ್ನಿ ಕೊಡು. ಹೋಗೋಣ ಅಂತೀರಾ? ಹುಷಾರಾಗಿ ನಡಿ. ಆದ್ರೆ ಉದಯ್, ಏನು ಹೇಳಿ? ಪಕ್ಕದಲ್ಲೇ ಯಾರೋ ನಡ್ದಂಗೆ ಅನಿಸ್ತಾ ಇಲ್ಲ. ಹೌದು, ಅವಾಗಿಂದ ಸ್ಟೆಪ್ಸ್ ನಮ್ಮ ಜೊತೆ ನಾವಿಬ್ರು ಇದ್ರು ಇನ್ನೊಂದು ಸ್ಟೆಪ್ಸ್ ತರ ಕಾಣಿಸಿದೆ ಅವಾಗಿಂದ. ಓಕೆ ಅಮ್ಮ, ನಾವು ಹೊರಡ್ತಾ ಇದೀವಿ ಇಲ್ಲಿ. ನನಗೆ ಇನ್ನೊಂದು ಕಳಕಳಿ ನಿಮ್ಮ ಹತ್ರ ಏನಂದ್ರೆ, ನಾನು ನಿಮಗೆ ಕೇಳ್ಕೊಂಡಿದ್ದೀನಿ ನಮ್ಮ ಹಿಂದೆ ಬರಬಾರ್ದು, ನಮಗೆ ಪ್ರಾಬ್ಲಮ್ಸ್ ಮಾಡಬಾರ್ದು ಅಂತ. ಅದನ್ನ ನೀವು ತಪ್ಪದೆ ನಡ್ಕೊಬಿಡಿ ಪ್ಲೀಸ್. ಯಾಕಂದರೆ ನಮಗೂ ಸಂಸಾರ ಅನ್ನೋದಿರುತ್ತೆ, ಫ್ಯಾಮಿಲಿ ಅನ್ನೋದಿರುತ್ತೆ. ಪ್ಲೀಸ್ ನಮಗೂ ಏನೂ ತೊಂದರೆ ಕೊಡೋಕೆ ಹೋಗ್ಬೇಡಿ. ನಾವು ನಿಮ್ಗೇನು ತೊಂದರೆ ಕೊಡೋಕೆ ಬಂದಿಲ್ಲ. ಇದು ನಿಮ್ಮಲ್ಲಿ ನಾನು ಕೇಳ್ಕೊತಾ ಇರೋದಷ್ಟೇ. ಸೌಂಡ್ ಭಯಂಕರ ಹೊಡಿತಿತ್ತು ಮತ್ತೆ. ಸೊ ಗೈಸ್, ನೋಡೋದ್ರಲ್ಲ, ಎಕ್ಸ್ಟ್ರೀಮ್ ಹಾರರ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಕಮೆಂಟ್ ಸೆಕ್ಷನ್ ತಿಳಿಸಿದ್ರಿ ಸ್ವಲ್ಪ ಮಾತು ಕಡಿಮೆ ಆಡಿ ಅಂತ. ಒಂದೆರಡು ವಿಡಿಯೋದಲ್ಲಿ ಯಾರೋ 2-3 ಮೆನ್ಷನ್ ಮಾಡಿದ್ರಿ. ಅದಕ್ಕೆ ನಾನು ಸ್ವಲ್ಪ ಮಾತು ಕಡಿಮೆ ಮಾಡಿದ್ದೀನಿ. ಸ್ವಲ್ಪ ಬೇರೆ ಅದು ಇದು ಸೌಂಡ್ ನೀವು ಅಬ್ಸರ್ವ್ ಮಾಡಲಿ, ಕೇಳಲಿ ಅಂದ್ಬಿಟ್ಟು ನಾವು ಸ್ವಲ್ಪ ಮಾತು ಕಡಿಮೆ ಆಡಿದ್ದೀವಿ. ಬೇಜಾರು ಮಾಡ್ಕೋಬೇಡಿ. ಇನ್ನೂ ಏನಾದರೂ ನಾವು ಚೇಂಜಸ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ನ ನಾನು ಓದ್ತೀನಿ. ಕೆಲವೊಬ್ರು ಹಾಕ್ತಾ ಇದ್ದೀರಾ, ಬ್ರೋ ನನ್ನನ್ನು ಕರ್ಕೊಂಡೋಗಿ ಅಂತ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಹೋಗೋಕ್ಕಿಂತ 2 days ಬ್ಯಾಕ್, 2-3 days ಬ್ಯಾಕ್ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತೀನಿ. ನೀವು ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ಚೆಕ್ ಮಾಡಿ ನೀವು ಫಾಲೋ ಮಾಡಿ. ನಾನು ಸ್ಟೋರಿ ಹಾಕ್ತೀನಿ. ನೀವು ಸ್ಟೋರಿ ನೋಡಿಕೊಂಡು ನನ್ನ ಮೆಸೇಜ್ ಮಾಡಿ, ಪಿಂಗ್ ಮಾಡಿ, ನಾನು ಬರ್ತೀನಿ ಬ್ರೋ ಅಂತ. ನಾನು ಒಬ್ಬರು ಇಲ್ಲ ಇಬ್ಬರನ್ನ ನನ್ನ ಜೊತೆ ಕರ್ಕೊಬರ್ತೀನಿ. ಆಮೇಲೆ ಇಲ್ಲಿ ಅಮ್ಮ ಮತ್ತು ಮಗು ಆತ್ಮ ಇರೋದಂತೂ ನಿಜ. ಆಮೇಲೆ ಮಾಟ ಮಂತ್ರ ಆಗಿರೋದಂತೂ ನಿಜ. ಅವರು ಅಗ್ರಿ ಮಾಡಿದ್ದಾರೆ ಮಾಟ ಮಂತ್ರ ಆಗಿದೆ ಅಂತ. ಆಮೇಲೆ ಉದಯನೇ ನಾನು ಏನು ಹೇಳೋಕ್ಕೋಗಲ್ಲ, ಆಲ್ರೆಡಿ ವಿಡಿಯೋ ಎಲ್ಲ ಮುಗ್ದೋಗಿದೆ. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಉದಯ್, ನಿನ್ಗೇನು ಅನ್ನಿಸ್ತು? ಬಾ ಹೇಳು. ನಾವು ಫಸ್ಟ್ ಟೈಮ್ ವಿಡಿಯೋಲ್ಲಿ ಬರಾಗ ಸ್ವಲ್ಪ ಭಯ ಆಯಿತು. ಈ ಟೈಮ್ ನೀವು ಇದ್ರೆಲ್ಲ ಸಪೋರ್ಟ್ ಮಾಡಿದ್ರಿ, ಸ್ವಲ್ಪ ಪರವಾಗಿಲ್ಲ, ಏನು ಅನಿಸಿಲ್ಲ. ಬಟ್ ದೆವ್ವ ಅಂತೂ ಖಂಡಿತವಾಗ್ಲಿದೆ. ಅದು ರಿಯಲ್ ಆಗಿ ನಂಗೆ ಫೀಲ್ ಆಗೈತೆ. ಅದು ಇನ್ನೊಂದು ಲಾಸ್ಟಲ್ಲಿ ನಾವು ಬರ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಯಾರೋ ಬಂದಂಗೆ ಆಯ್ತಲ್ಲ, ಅದು ಮಾತ್ರ ಇನ್ನೂ ಮೈಯೆಲ್ಲ ಜುಮ್ ಅಂತೈತೆ ನೋಡಿ. ಇನ್ನೂ ಹಂಗೆ ಐತೆ, ಒಂಥರ ಇದಾಗ್ಬಿಟ್ಟು ನೋಡಿ, ಹಂಗೆ ಐತೆ. ಅಲ್ಲ, ನಿನಗೆ ಲಾಸ್ಟ್ ಟೈಮ್ ವಿಡಿಯೋ ನೀನು ಹಾಕಿದಾಗ ಕಮೆಂಟಲ್ಲಿ ನಿನಗೆ ಸ್ವಲ್ಪ ನೆಗೆಟಿವ್ ಕೊಟ್ಟರು ನಿನಗೆ. ಅವಾಗ ನಿನ್ಗೆ ಹೆಂಗೆ ಫೀಲ್ ಆಯಿತು? ಇಲ್ಲ, ಅದು ರಿಯಾಲಿಟಿ ಇದ್ದಿದ್ದಕ್ಕೆ ನಾನು ಭಯ ಆಗಿದ್ದು. ಈ ಟೈಮಲ್ಲೂ ಭಯ ಆಯಿತು. ನಿಮ್ಮ ಸಪೋರ್ಟಿಂದ ನಾನು ಸ್ವಲ್ಪ ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಸ್ವಲ್ಪ ಇದಾಗಿದ್ದು. ಸೊ ನೆಕ್ಸ್ಟು ನಾನು ಬರ್ತೀನಿ, ನೆಕ್ಸ್ಟಲ್ಲೂ ಇರ್ತೀನಿ, ಎಲ್ಲದರಲ್ಲೂ ಬರ್ತೀನಿ, ಇನ್ನೂ ಧೈರ್ಯವಾಗಿರ್ತೀನಿ ನಾನು ಅಂತ ನಾನು ಹೇಳ್ತಿರೋದು. ಸೊ ಗೈಸ್, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮ್ಮ ಶ್ರಮಕ್ಕೆ ಪ್ರತಿಫಲ ಅಂದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್. ಕಮೆಂಟ್ ಕೂಡ ಮಾಡಿ. ನಾನು ಎಲ್ಲ ಕಮೆಂಟ್ನ ಓದ್ತಾ ಇದ್ದೀನಿ. ಕೆಲವೊಬ್ರು ಮೆಸೇಜಸ್ ಕೂಡ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ನಾನು ರಿಪ್ಲೈ ಕೂಡ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್.